ಹಾಯ್ ಎವ್ರಿವನ್, ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಮೈ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಕತೆಗಳ ಲೋಕ. ಈಗ ಕತೆಯ ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕೂ ಮುಂಚೆ ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಸೊ ಬನ್ನಿ ಫ್ರೆಂಡ್ಸ್, ಈ ಜೀವ ನಿನಗಾಗಿ ಕತೆಯ ಮುಂದುವರೆದ ಭಾಗವನ್ನು ನೋಡೋಣ. ಕತೆಯ ಶೀರ್ಷಿಕೆ ಈ ಜೀವ ನಿನಗಾಗಿ. ಅಧ್ಯಾಯ 38. ಹೊಸ ಭಾವ ನಿನ್ನಿಂದ. ದಿನಗಳು ಕ್ಷಣಗಳಂತೆ ಉರುಳಿ ಹೋಗುತ್ತಿದ್ದವು. ಅದಾಗಲೇ ಇವರ ಬೆಂಗಳೂರಿನ ವಾಸ್ತವ್ಯಕ್ಕೆ ವರ್ಷ ಕಳೆದಿತ್ತು. ಅವರವರ ಓದು, ಸ್ನೇಹಿತರು, ಕಾಲೇಜು ಎಂದು ಬ್ಯುಸಿಯಾಗಿದ್ದರು. ಇಬ್ಬರೂ ಮೊದಲೇ ಮಾತನಾಡಿಕೊಂಡು ಒಂದು ಒಪ್ಪಂದಕ್ಕೆ ಬಂದಿದ್ದರು. ಕಾಲೇಜಲ್ಲಿ ಇರೋವರೆಗೂ ಮಾತ್ರ ಸ್ನೇಹಿತರು. ಮನೆಗೆ ಬಂದ ಕೂಡಲೇ ಯಾರೊಬ್ಬರೂ ಮೊಬೈಲ್ ಹಿಡಿದು ಕೂರುವಂತೆ ಇಲ್ಲ. ತಮ್ಮ ಪೂರ್ಣ ಸಮಯವೇನಿದ್ದರೂ ಓದು ಹಾಗೂ ಮಿಕ್ಕಿದ ಸಮಯ ತಮ್ಮಿಬ್ಬರ ಹರಟೆ ಗಲಾಟೆಗೆ ಮೀಸಲು ಎಂದು. ಹಾಗಾಗಿ ಮನೆಗೆ ಬರುತ್ತಿದ್ದಂತೆ ಅವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿ ಬ್ಯಾಗ್ ಸೇರುತ್ತಿದ್ದವು. ಎಷ್ಟೇ ಬ್ಯುಸಿ ಇದ್ದರೂ ಒಬ್ಬರ ಕಾಳಜಿ ಮತ್ತೊಬ್ಬರು ಮಾಡುವುದು ಸಾಮಾನ್ಯವೇ ಆಗಿತ್ತು. ಸಾಕಮ್ಮನಿಗೆ ಇವರ ಒಡನಾಟ, ಪ್ರೀತಿ, ಬಾಂಧವ್ಯ ಕಂಡು ಹೆಮ್ಮೆ ಎನಿಸುತ್ತಿತ್ತು. ಎಷ್ಟೇ ಕಿತ್ತಾಡಿದರೂ 10 ನಿಮಿಷದಲ್ಲಿ ಮತ್ತೆ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ನಗ್ತ ಕಾಲ ಕಳೆಯುವುದು ಅವರ ವಿಶಿಷ್ಟತೆ. ಅವರ ಯಾವ ಸ್ನೇಹಿತರಿಗೂ ಒಬ್ಬರು ಇನ್ನೊಬ್ಬರ ಬಗ್ಗೆ ಹೇಳಿಕೊಂಡಿರಲಿಲ್ಲ. ಅವರ ಒಪ್ಪಂದದಲ್ಲಿ ಅದೂ ಸಹ ಒಂದಾಗಿತ್ತು. ಇದೇ ಎಲ್ಲಿ ಅವರ ಜೀವನಕ್ಕೆ ಮುಳುವಾಗುವುದೋ. ಭಾನುವಾರ ಮಾತ್ರ ಇಬ್ಬರೂ ಫ್ರೀ. ತಮಗೆ ಬೇಕಾದಲ್ಲಿ ಹೋಗಬಹುದು. ಜೈ ಫ್ರೆಂಡ್ಸ್ ಒಟ್ಟಿಗೆ ಸುತ್ತಾಡಲು ಹೋದರೆ ಅಮ್ಮು ಒಂದು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿಯ ಮಕ್ಕಳ ಜೊತೆ ಸಂಜೆಯವರೆಗೂ ಕಾಲ ಕಳೆದು ಸಂಜೆ ಮನೆಗೆ ಹಿಂತಿರುಗುತ್ತಿದ್ದಳು. ಅವಳ ತಾತಯ್ಯನ ಬಳಿ ಹೇಳಿ ಅಲ್ಲಿಯ ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸದ ಸಹಾಯವನ್ನೂ ಸಹ ಮಾಡಿದ್ದಳು. ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಎಲ್ಲರನ್ನೂ ಒಳಗೊಂಡ ಆ ಆಶ್ರಮದ ಸರಳ ಅಮ್ಮುವಿನ ಪ್ರಾಣ ಸ್ನೇಹಿತೆಯಾಗಿದ್ದಳು. ಅಮ್ಮುವಿಗೆ ಅವಳಿಗಿಂತ 1-2 ವರ್ಷ ಹಿರಿಯವಳಾದ ಸರಳಳ ಸರಳತೆ, ಜ್ಞಾನ, ಅವಳ ಪ್ರಬುದ್ಧತೆ ತುಂಬಾ ಹಿಡಿಸಿತ್ತು. ಅನಾಥಳಾದ ತನಗೆ ಆಶ್ರಯ ಕೊಟ್ಟ ಆಶ್ರಮಕ್ಕೆ ಏನಾದರೂ ಒಂದು ತನ್ನಿಂದಾದ ಸಹಾಯ ಮಾಡಬೇಕು ಎಂಬ ಆಸೆ ಹೊತ್ತ ಸರಳ ವಿದ್ಯಾರ್ಥಿ ವೇತನದಿಂದಲೇ ಹೆಚ್ಚಿನ ಓದು ಓದುತ್ತಿದ್ದಳು. ಒಂದು ಭಾನುವಾರ ಆಶ್ರಮದ ಕಡೆ ಹೊರಟ ಅಮ್ಮುವಿಗೆ ರಸ್ತೆ ಬದಿ ಅಳುತ್ತಾ ನಿಂತಿದ್ದ 7-8 ವರ್ಷದ ಹುಡುಗನೊಬ್ಬ ಕಂಡನು. ಅವನನ್ನು ಹೋಗಿ ಮಾತನಾಡಿಸಿದಾಗ ಅವನ ತಾಯಿ ನಿನ್ನೆ ಅಷ್ಟೇ ತೀರಿ ಹೋಗಿದ್ದಾಳೆ. ಕಾರ್ಪೊರೇಷನ್ ಅವರು ಅವಳ ದೇಹವನ್ನು ಒಯ್ದಿದ್ದಾರೆ. ಅವನಿಗೆ ತಾಯಿಯ ಹೊರತು ಬೇರೆ ಯಾರೂ ಇರದ ಕಾರಣ ಅಳುತ್ತಾ ರಸ್ತೆಯ ಬದಿ ನಿಂತಿದ್ದಾನೆ ಎಂದು ತಿಳಿಯುತ್ತದೆ. ಅವನಿಗೆ ಸಮಾಧಾನ ಮಾಡಿ ಪಕ್ಕದ ಹೋಟೆಲಲ್ಲಿ ಊಟ ಕೊಡಿಸಿ ಅವನಿಗೆ 1-2 ಜೊತೆ ಬಟ್ಟೆ ಕೊಂಡು ಅವನನ್ನು ಅಮ್ಮನ ಮಡಿಲು ಸೇವಾಶ್ರಮ. ಕೇಳುಗರೆ, 3ನೇ ಅಧ್ಯಾಯದಲ್ಲಿ ಕೃತಿ ಭೇಟಿ ನೀಡಿದ ಆಶ್ರಮ ಇದೆ. ಕತೆಗೆ ಬರೋಣ. ಅಮ್ಮನ ಮಡಿಲು ಸೇವಾಶ್ರಮ ತಾನು ಪ್ರತಿ ವಾರ ಹೋಗ್ತಾ ಇದ್ದ ಆಶ್ರಮಕ್ಕೆ ಕರೆತಂದು ಸೇರಿಸಿದಳು. ಅಂದಿನಿಂದ ಅವನಿಗೆ ತಾಯಿಯಷ್ಟೇ ಪ್ರೀತಿ ಇವಳಲ್ಲಿ. ಆ ಹುಡುಗನೇ ಸಂಕಲ್ಪ, ಅಮ್ಮುವಿನ ಪ್ರೀತಿಯ ಚೋಟು. ಕೇಳುಗರೆ, ಚೋಟು ಬಗ್ಗೆ ಕೂಡ 3ನೇ ಅಧ್ಯಾಯದಲ್ಲಿ ಹೇಳಿದ್ದೇನೆ, ನೆನಪಿದೆ ಅಲ್ವಾ? ಓಕೆ, ಈಗ ಕತೆಗೆ ಬರುವ. ಜೈಗೆ ಅವಳ ಸಮಾಜ ಸೇವೆಯ ಅರಿವು ಇದ್ದಿದ್ದೆ. ಹಾಗಾಗಿ ಅವನು ಅದರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳದೇ ಇದ್ದ. ಅವನೆಂದೂ ಆಶ್ರಮದ ಕಡೆ ಹೋದವನಲ್ಲ. ಕಾರಣ, ತಾನೂ ಒಬ್ಬ ಅನಾಥ ಎಂಬ ಭಾವ ಮರುಕಳಿಸದಿರಲಿ ಎಂದು. ಅವಳಿಗೂ ಅದು ತಿಳಿದ ಸತ್ಯವೇ. ಹಾಗಾಗಿ ಅಲ್ಲಿ ಯಾವ ವಿಷಯಗಳನ್ನು ಅವನೊಂದಿಗೆ ಹೆಚ್ಚು ಚರ್ಚಿಸುತ್ತಿರಲಿಲ್ಲ. ಅವಳು ಮುಂದಿನ ತನ್ನ ಬದುಕಿನ ಬದಲಾವಣೆಗೆ ಇದೇ ಮುನ್ನುಡಿಯಾಗಿತ್ತು ಎಂಬುದು ಅವಳಿಗಾದರೂ ಏನು ಗೊತ್ತು. ದಿನಗಳು ಕಳೆದವು. ಸರಳ, ಚೋಟು ಹಾಗೂ ಅಮ್ಮುವಿನ ಮಧ್ಯೆ ಒಂದು ಬಿಡಿಸದ ಬಂಧ ಏರ್ಪಟ್ಟಿತ್ತು. ಸರಳ ಒಟ್ಟಿಗೆ ಸದಾಕಾಲ ಇದ್ದರೂ ಅವನಿಗೆ ಅಮ್ಮು ಅಕ್ಕ ಅಂದ್ರೆ ಏನೋ ಪ್ರೀತಿ. ಸರಳ ಹಾಗೂ ಅಮ್ಮುಗೆ ಅವನು ಪುಟ್ಟ ಕಂದ. ಜೈ, ಇವತ್ತೇನಾಯ್ತು ಗೊತ್ತಾ? ನಮ್ಮ ಕ್ಲಾಸ್ಗೆ ಮೊನ್ನೆ ಹೊಸ ಹುಡುಗ ಮೈಸೂರಿಂದ ಟ್ರಾನ್ಸ್ಫರ್ ತಗೊಂಡು ಬಂದಿದ್ದಾನೆ ಅಂತ ಹೇಳಿದ್ನಲ್ಲ, ನೆನ್ಪಿದೆನಾ? ಅದೇ ಕಣೋ, ಕರಣ್ ಅಂತ. ಅವಳದ್ದೇನೋ ಪೀಟಿಕೆ. ಯಾರು ಗೊತ್ತಿಲ್ಲ ನನಗೆ.
ಅವನಿಗೇನೋ ಹುಸಿ ಮುನಿಸು ಇಂದು. ಅದೇ ಜೈ, ಎಷ್ಟು ಥರ ಇದ್ದಾನೆ, ಸಖತ್ ಹ್ಯಾಂಡ್ಸಮ್ ಇದ್ದಾನೆ. ನನ್ನ ಫ್ರೆಂಡ್ಸ್ ಎಲ್ಲ ಫಸ್ಟ್ ಡೇನೆ ಫಿದಾ ಆಗೋದ್ರು. ನಮ್ಮ ಕಾಲೇಜ್ ಹುಡುಗಿರ್ ಕ್ರಶ್ ಅಂತೆಲ್ಲ ಹೇಳಿದ್ನಲ್ಲ, ನೆನಪಾಯ್ತಾ? ನೆನಪಿಸುವ ಸತತ ಪ್ರಯತ್ನ ಅವಳದ್ದು. ಇಲ್ಲ ಬೊಂಬೆ, ನಂಗೆ ಯಾರೂ ನೆನಪಾಗ್ತಿಲ್ಲ. ಅವನ ಮಾತಿನಲ್ಲಿ ಅಸಮಾಧಾನದ ಹೊಗೆ ಆಡುತ್ತಿತ್ತು. ಅವನಿಗೇಕೋ ಅಸಮಾಧಾನ ಎಂದು. ಅಯ್ಯೋ ಬುದ್ದು, ಫಸ್ಟ್ ಡೇನೆ ನಂಗೆ ಪ್ರಪೋಸ್ ಮಾಡಿದ್ದ ಅಂತ ಹೇಳಿದ್ನಲ್ಲ, ಅವನೇ ಕಣೋ ಎಂದಳು ಅವನ ತಲೆಗೆ ಮೊಟಕುತ್ತ. ಅಮ್ಮು ಪ್ಲೀಸ್, ನಿನ್ನ ಹಾಳು ಹರಟೆ ಬಿಟ್ಟು ಇಲ್ಲಿಂದ ಹೋಗು. ಆ್ಯಂಡ್ ನನಗೆ ಓದೋದು ತುಂಬ ಇದೆ, ನೀನು ಹೋಗಿ ಓದ್ಕೊ. ಇಂಟರ್ನಲ್ಸ್ ಇವೆ ಅಲ್ವಾ ನಿಂಗೆ? ಅದ್ಯಾರೋ ಕರಣ್ ಅಂತೆ, ಅವನು ಪುರಾಣ ಹೇಳ್ತಾ ಕೂತಿದ್ದಾಳೆ. ಓದೋದು ಬಿಟ್ಟು ಕೂತಿದ್ದಾಳೆ. ಅವನ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಮೊದಲ ಬಾರಿ ರೇಗಿಬಿಟ್ಟಿದ್ದ ಅವನ ಅಮ್ಮು ಬೊಂಬೆ ಮೇಲೆ. ಅವನ ಮಾತಿನಲ್ಲಿ ಅಸೂಯೆಯೋ ಅಸಮಾಧಾನವೋ ಅವಳಿಗೂ ತಿಳಿಯದು, ಅದು ಅವನಿಗೂ ತಿಳಿಯದು. ಅವಳ ಎಲ್ಲ ಮಾತುಗಳಿಗೆ ಕಿವಿ ಆಗ್ತಾ ಇದ್ದವನು ಇತ್ತೀಚೆಗೆ ಅವಳು ಯಾರ ಬಗ್ಗೆ ಆದರೂ, ಸ್ಪೆಷಲಿ ಹುಡುಗರ ಬಗ್ಗೆ, ಅದರಲ್ಲೂ ಅಕ್ಕರನ್ ಬಗ್ಗೆ ಮಾತಾಡ್ತಾ ಇದ್ರೆ ಕೇಳೋಕಾಗದೆ ಅವಳಿಗೆ ಬೈದು ಸುಮ್ಮನಾಗಿಸುತ್ತಿದ್ದ. ಅದೇಕೆ ಹಾಗೆ ಎಂಬುದು ಅವನಿಗೂ ತಿಳಿಯದ ಮರ್ಮ. ತಾನೆಷ್ಟೇ ಮಾತನಾಡಿದ್ರೂ ಒಮ್ಮೆಯೂ ಬೇಸರಿಸದವ ಇತ್ತೀಚೆಗೆ ತನ್ನ ಮಾತು ಕೇಳಲು ಕಿರಿಕಿರಿ ಮಾಡ್ತಾನೆ ಅಂತ ಅವಳಿಗೆ ಅವನೆಡೆಗೆ ಕೋಪ, ಅಸಮಾಧಾನ, ಬೇಸರ ಹಾಗೂ ಮುನಿಸು. ಕರಣ್ ಆರೋಹಿ ಕ್ಲಾಸ್ಮೇಟ್. ಇತ್ತೀಚೆಗೆ ಮೈಸೂರಿಂದ ಟ್ರಾನ್ಸ್ಫರ್ ತಗೊಂಡು ಬಂದಿದ್ದ. ಅವನ ತಂದೆ ಸರ್ಕಾರಿ ಅಧಿಕಾರಿ. ಅವರಿಗೆ ಬೆಂಗಳೂರಿಗೆ ವರ್ಗ ಆಗಿದ್ದರಿಂದ ಫ್ಯಾಮಿಲಿ ಪೂರ ಶಿಫ್ಟ್ ಆಗಿದ್ದರು. ನೋಡಲು ಒಳ್ಳೆ ಎಷ್ಟರ ಲುಕ್, ಹ್ಯಾಂಡ್ಸಮ್ ಹುಡುಗ, ಒಳ್ಳೆಯವನು ಕೂಡ. ನೇರ ಮಾತು. ಅವನಿಗೆ ಕಾಲೇಜು ಸೇರಿ ಮೊದಲ ದಿನವೇ ಮುದ್ದಾದ ಅಮ್ಮು ಮೇಲೆ ಕ್ರಶ್ ಆಗಿತ್ತು. ಅದನ್ನು ಅವಳಿಗೆ ಹೇಳಿದ್ದ ಕೂಡ. ಅವಳು ಅಷ್ಟೇ ನಾಜೂಕಾಗಿ ಅದನ್ನು ತಿರಸ್ಕರಿಸಿದ್ದಳು. ಅದನ್ನೆಲ್ಲ ಅಮ್ಮು ಮನೆಗೆ ಬಂದ ಕೂಡಲೇ ಅಂದೇ ಜೈ ಹತ್ರ ವರದಿ ನೀಡಿದ್ದಳು. ಅದಾದ ಮೇಲೆ ಒಂದೇ ತರಗತಿ ಎಂದು ಪರಸ್ಪರ ಪರಿಚಯ, ಸ್ನೇಹ, ಮಾತನಾಡುವುದು, ಕ್ಯಾಂಟೀನ್, ಕ್ಯಾಂಪಸ್ ಎಂದು ಸುತ್ತುವುದು ಸರ್ವೇ ಸಾಮಾನ್ಯವಾಗಿತ್ತು. ಮುಂಚಿನಿಂದಲೂ ಮನೆಗೆ ಬಂದವಳು ಇಡೀ ದಿನದ ದಿನಚರಿಯನ್ನು ಜೈ ಎದುರು ವರದಿ ಒಪ್ಪಿಸದೆ ಅವಳಿಗೆ ಸಮಾಧಾನವಿಲ್ಲ. ಅವಳ ಇತ್ತೀಚಿನ ಮಾತುಗಳಲ್ಲಿ ಕರಣ್ ಬಗೆಗಿನ ಮಾತುಗಳೇ ಹೆಚ್ಚು ಇಣುಕುತ್ತವೆ ಎನ್ನುವುದು ಅವನ ಅಸಮಾಧಾನ. ಆದರೆ ಅಮ್ಮುಗೆ ಇದಾಹುದರ ಪರಿವೆಯೂ ಇಲ್ಲ. ಎಲ್ಲ ಸ್ನೇಹಿತರಂತೆ ಕರಣ್ ಕೂಡ ಅವಳ ಉತ್ತಮ ಗೆಳೆಯ ಅಷ್ಟೆ. ಆಗಿನಿಂದಲೇ ನಮ್ಮ ಹುಡುಗನ ಮನಸ್ಸಲ್ಲಿ ಕಾರ ಕುಟ್ಟುವಿಕೆ ಶುರುವಾಗಿದ್ದು. ದಿನ ಕಳೆದಂತೆ ಜೈ ಮನದಲ್ಲಿ ಅಮ್ಮು ಮೇಲಿನ ಭಾವಗಳು ಬದಲಾಗಲು ಶುರುವಾಗಿದ್ದವು. ಯಾವಾಗಲೂ ಅವನ ಮನ ಅವಳ ಸಾಮೀಪ್ಯ ಬಯಸುತ್ತಿತ್ತು. ಏನಾದರೂ ನೆಪ ಹುಡುಕಿ ಅವಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದ. ಓದುವುದರ ಕಡೆಯೂ ಗಮನ ಇಲ್ಲದಾಗಿತ್ತು. ಭಾನುವಾರ ಕೂಡ ಅವಳೊಂದಿಗೆ ಸಮಯ ಕಳೆಯುವ ಹೆಬ್ಬಯಕೆ ಅವನಿಗೆ. ಸ್ನೇಹಿತರೊಟ್ಟಿಗಿನ ಸುತ್ತಾಟಕ್ಕೆ ಇತ್ತೀಚೆಗೆ ಬ್ರೇಕ್ ಬಿದ್ದಿತ್ತು. ಅವಳಿಗೂ ಆಶ್ರಮಕ್ಕೆ ಹೋಗೋದನ್ನ ತಪ್ಪಿಸಿ ತನ್ನೊಂದಿಗೆ ಸಮಯ ಕಳೆಯುವಂತೆ ದುಂಬಾಲು ಬಿದ್ದಿದ್ದ. ಅವನ ನಡೆಯೇ ಅವಳಿಗೆ ವಿಚಿತ್ರ. ಆದರೆ ಆಶ್ರಮದ ಭೇಟಿ ಸ್ಥಗಿತಗೊಳಿಸುವುದು ಅವಳಿಂದಾಗದ ಕಾರ್ಯ. ಕಾರಣ ಇವಳಿಗಾಗಿಯೇ ಅಲ್ಲೊಂದಿಷ್ಟು ಜೀವಗಳು ಕಾಯುತ್ತಿದ್ದವು. ಆದರೆ ಅವನಿಗೂ ಬೇಸರಪಡಿಸುವುದು ಅವಳಿಂದಾಗದು. ಆದರೆ ಆಶ್ರಮಕ್ಕೆ ಅವನು ಬಾರನು. ಕೊನೆಗೆ ಉಪಾಯ ಹುಡುಕಿದ ಬೊಂಬೆ ಬೆಳಿಗ್ಗೆ ಬೇಗ ಆಶ್ರಮಕ್ಕೆ ತೆರಳಿ ಸಂಜೆಯವರೆಗೂ ಅಲ್ಲಿದ್ದು ಸಂಜೆ ಅಲ್ಲಿಂದ ಅವನೊಟ್ಟಿಗೆ ಅವನಿಷ್ಟದ ಸುತ್ತಾಟಕ್ಕೆ ತೆರಳುವುದು. ಅವಳಿಗೆ ಸಿನಿಮಾ, ಶಾಪಿಂಗ್ ಎಂದು ಸಮಯ ವ್ಯರ್ಥ ಮಾಡುವ ಇಚ್ಛೆ ಎಂದೂ ಇಲ್ಲ. ಅವಳಿಗದು ಆಗದ ಕೆಲಸ. ಅನಾಥಾಶ್ರಮದ ಭೇಟಿಯೇ ಅವಳಿಷ್ಟದ ಕೆಲಸ. ಆದರೆ ತನ್ನ ಜೈಗಾಗಿ ಅವಳ ಕೆಲವು ಅಭ್ಯಾಸಗಳು ಬದಲಾಗಿದ್ದವು. ಅವನಿಗಾಗಿ, ಅವನ ಸಂತೋಷಕ್ಕಾಗಿ ಹೆತ್ತವರಿಂದ ದೂರಾಗಿ ದೂರದ ಬೆಂಗಳೂರಿಗೆ ಬಂದವಳಿಗೆ ತನ್ನನ್ನು ತಾನು ಬದಲಿಸುವುದು ಕಷ್ಟದ ಕೆಲಸವೇನಲ್ಲ. ವಾರಾಂತ್ಯದ ತಿರುಗಾಟದ ನಡುವೆ ಅವಳಿಷ್ಟದ ಪಾನಿಪುರಿ, ಐಸ್ ಕ್ರೀಮ್ ತಿನ್ನಲು ಆಗಾಗ ತಾನೇ ಅವಳನ್ನು ಕರೆದೊಯ್ಯುತ್ತಿದ್ದ. ಅವಳೊಂದಿಗೆ ಕಳೆಯುವ ಒಂದೇ ಒಂದು ಕ್ಷಣವನ್ನು ಸಹ ಅವನು ಕಳೆದುಕೊಳ್ಳಲಾರ. ಎಷ್ಟೋ ಬಾರಿ ಅವಳು ರಾತ್ರಿ ಐಸ್ ಕ್ರೀಮ್ ತಿನ್ನುವ ತನ್ನ ಆಸೆ ಹೇಳಿದಾಗ ಶೀತದ ನೆಪ ಹೇಳಿದ್ದವ ಈಗ ತಾನೇ ಅವಳನ್ನು ಕರೆದೊಯ್ಯುತ್ತಿದ್ದ.
ಅವನ ಬದಲಾವಣೆ ಅವಳ ಗಮನಕ್ಕೆ ಬಂದರೂ ಅವಳಿಗದು ಹೆಚ್ಚೇನೂ ಅನಿಸದು. ಅವನ ಕಾಳಜಿ ಪ್ರೀತಿ ಅವಳಿಗೇನು ಹೊಸದಲ್ಲ. ಆದರೆ ಅವನ ಹೊಸ ಭಾವದ ಕಲ್ಪನೆ ಅವಳಿಗೆ ತಿಳಿದಿಲ್ಲ. ಇಷ್ಟು ವರ್ಷದ ಬಾಂಧವ್ಯಕ್ಕೆ ಹೊಸ ಆಯಾಮ ನೀಡ ಹೊರಟಿದ್ದ ಜೈ. ಅವನ ಮನದ ಸುಪ್ತ ಬಯಕೆ ಅವಳ ಬಾಯಲ್ಲಿ ಮತ್ತೊಬ್ಬನ ಹೆಸರು ಕೇಳಿದಾಗಲಿಂದ ಎಚ್ಚರಗೊಂಡು ಅವನ ಮನ ಒದ್ದಾಡಿ ಹೋಗಿತ್ತು. ಅವನ ಮನದ ತೊಳಲಾಟಕ್ಕೆ ಏನೆಂದು ಹೆಸರಿಸುವುದೋ ಅವನಿಗೇ ತಿಳಿಯದು. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ, ಈ ಮೋಹದ ರೂವಾರಿ ನೀನಲ್ಲವೇ, ಇನ್ನೇತಕ್ಕೆ ಬೇಜಾರು ನಾನಿಲ್ಲವೇ. ಕತೆ ಎಂದಿನಂತೆ ಮುಂದುವರಿಯುವುದು. ಧನ್ಯವಾದಗಳು. ಕತೆಯ ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ನನ್ನ ಇತರೆ ಕತೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ. ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್. ಇದು ಕತೆಗಳ ಲೋಕ. ಧನ್ಯವಾದಗಳು.